ಹಾರ್ಟ್ ಇಶ್ಯೂಸ್ ಇದ್ದವರು ಜಿಮ್ಮಿಗೆ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಜಿಮ್ ಅಲ್ಲಿ 2 ಸತಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ನಿಗೆ. ಸೊ ಅವ್ರು ಅದನ್ನ ಎಲ್ಲೂ ಮೆನ್ಷನ್ ಮಾಡಿರ್ಲಿಲ್ಲ, ಈ ತರ 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. 3ನೇ ಹಾರ್ಟ್ ಅಟ್ಯಾಕ್ ಅವ್ರಿಗೆ ಜಿಮ್ ಅಲ್ಲಿ ಆಯ್ತು. ಸೊ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಜಿಮ್ ಪ್ರಾಬ್ಲಮ್ ಅಲ್ಲ, ಅದು ಅವ್ರ ಪ್ರಾಬ್ಲಮ್, ಅವ್ರದ್ದು ಇಶ್ಯೂ ಇತ್ತು, ಜೆನೆಟಿಕ್ಸ್ ಇಶ್ಯೂ ಇತ್ತು. ಬಟ್ ಜನ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಯಾರು ಇದನ್ನ ಜಾಸ್ತಿ ಫೋಕಸ್ ಮಾಡಿ ಜಾಸ್ತಿ ಪ್ರಚಾರ ಮಾಡ್ತಾರೆ ಅಂದ್ರೆ ಸೋಂಬೇರಿಗಳು. ಈಗ ಜಿಮ್ ಅಂತ ಅಂದ್ರೆ ಸುಮ್ನೆ ಆಗುತ್ತೆ. ಜಿಮ್ ಅಂದ್ರೆ ಅದಕ್ಕೆ ಆದಂತ ಡಿಸಿಪ್ಲಿನ್ ಬೇಕು. ಬೆಳಿಗ್ಗೆ ಎದ್ದೋಳ್ಬೇಕು, ಮತ್ತೆ ಎಕ್ಸರ್ಸೈಸ್ ಮಾಡಿದಾಗ ಪೇನ್ ಆಗ್ತಿರುತ್ತೆ, ಆ ಪೇನ್ ನ ತಡ್ಕೊಬೇಕು. 1 ಅವರ್ 1.5 ಅವರ್ ಎಕ್ಸರ್ಸೈಸ್ ಮಾಡ್ಬೇಕು. ಅದೇ ತರ ಊಟ ತಿನ್ಬೇಕು, ಆಚೆ ಕಡೆ ಯಾವ್ದು ಜಂಕ್ ಫುಡ್ ತಿನ್ಬಾರ್ದು. ಇದೆಲ್ಲ ಒಂದು ಡಿಸಿಪ್ಲಿನ್ ಸೈಕಲ್ ಅಲ್ಲಿ ಬರುತ್ತೆ. ಆ ಡಿಸಿಪ್ಲಿನ್ ಸೈಕಲ್ ಮಾಡಕ್ ಆಗ್ತಿರಲ್ಲ, ಮನೇಲಿ ಹೇಳ್ತಿರ್ತಾರೆ ಹೋಗಿ ಎಕ್ಸರ್ಸೈಸ್ ಮಾಡು, ಹೊಟ್ಟೆ ಕರಗಿಸು ಅಂತ. ಸೊ ಅವರು ಯಾರು ಹೋಗ್ತಾರೆ, ಹೋಗಕ್ ಆಗಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಜಾಬ್ ಕೊಡ್ತಿರ್ತಾರೆ. ಈ ತರ ಇನ್ಸಿಡೆಂಟ್ಸ್, ಈಗ ಕಾರ್ಡಿಯಾಕ್ ಅರೆಸ್ಟ್, ಯಾರೊಬ್ಬ ಸೆಲೆಬ್ರಿಟಿ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಅವ್ರು ಜಿಮ್ ಮಾಡ್ತಿದ್ರು ಆಯ್ತು ಅಂತ ಅಂದಾಗ, ಸೊ ಇವ್ರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂತಾರೆ. ಅಡ್ವಾಂಟೇಜ್ ಆಗಿ ತಗೊಂಡು ಏನ್ ಮಾಡ್ತಾರೆ, ಸೊ ನೋಡಿ ನೀವು ಜಿಮ್ ಹೋಗಿ ಅಂತ ಅಂತಿದ್ರಲ್ಲ, ಅವ್ರು ಯಾರೋ ಹೋದ ಅದಕ್ಕೆ ಸತ್ತೋದ. ಸೊ ಈ ತರ ಅಡ್ವಾಂಟೇಜ್ ಆಗಿ ತಗೊಂಡು ಅದನ್ನ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋರು ಸುಮಾರು ಜನ ಇರ್ತಾರೆ. ಈಗ ಜಿಮ್ ಅನ್ನೋದು ಇವಾಗ ಮಾಡರ್ನೈಸೇಷನ್, ನಾನು ಅವಾಗ್ಲೇ ಹೇಳ್ತಂಗೆ ಮಾಡರ್ನೈಸೇಷನ್ ಆಗಿ ಜಿಮ್ ಆಯ್ತು. ಬಟ್ ಮುಂಚೆಯಿಂದ ಎಕ್ಸರ್ಸೈಸ್ ಮಾಡೋರು, ಮುಂಚೆಯಿಂದ ನಮ್ಮ ತಾತ ಇವರೆಲ್ಲ ಏನ್ ಮಾಡೋರು, ಫಾರ್ಮಿಂಗ್ ಅಲ್ಲಿ ಪ್ಲಗ್ಗಿಂಗ್ ಕೆಲಸ ಇದೆಲ್ಲ ಮಾಡೋರು, ಕಷ್ಟಪಟ್ಟು ಇರ್ತವ್ರು, ಭಾರ ಇರ್ತವ್ರು. ಈ ಲೇಡೀಸ್ ಏನ್ ಮಾಡ್ತಿದ್ರು, ಲೇಡೀಸ್ ಬಂದ್ಬಿಟ್ಟು ಸೊ ಎಷ್ಟೋ ಜನಕ್ಕೆ 100 ಜನ, ಈಗ 2-3 ಊಟ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವಾಗ 100 ಜನಕ್ಕೆ ಲೇಡೀಸ್ ಊಟ ಮಾಡಾಕ್ತಿದ್ರು. ಆ ರುಬ್ಬೋ ಮುನ್ನೆಲ್ಲ ಇಷ್ಟು ದಪ್ಪ ಎಲ್ಲ ಎತ್ಬಿಟ್ಟು ಆ ಸ್ಪೈಸಸ್ನೆಲ್ಲ ಆ ಮಸಾಲೆಗೆ ಕ್ರಶ್ ಮಾಡಿ, ಸೊ ಈ ತರ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ಆ ಗುಂಡು ಇಷ್ಟು ದಪ್ಪ ಇರಲ್ಲ. ಅದ್ರ ಜೊತೆಗೆ ನೀರ್ ಫೆಸಿಲಿಟಿ ಇರ್ತಿರ್ಲಿಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಹೋಗಿ ಆ ನೀರ್ನ ಸೇರ್ಕೊಂಡ್ಬಿಡೋರು ಹೆಂಗಸರು. ಸೊ ಹಂಗಾಗಿ ಅವ್ರಿಗೆ ಈಗ ಲೈಕ್ 30-35 ಇಯರ್ಸ್ ಆದ್ಮೇಲೆ ಸೊ ಎಷ್ಟೊಂದ್ ಜನಕ್ಕೆ ಮೊಣಕಾಲ್ ನೋವು ಮತ್ತೆ ಬ್ಯಾಕ್ ಪೇನು, ಈ ತರ ಸುಮಾರು ಇಶ್ಯೂಸ್ಗಳು ಬರ್ತವೆ. ಸೊ ಅವಾಗಿಂದನೂ ನಮ್ಮ ಅಜ್ಜಿ ತಾತ ನೀವು ನೋಡ್ಬೋದು, ಅವ್ರಿಗೆ ಯಾವ ಇಶ್ಯೂಸ್ ಇಲ್ಲ, ಯಾಕಂದ್ರೆ ಅವ್ರು ಈ ತರ ಎಲ್ಲ ಕೆಲಸ ಮಾಡಿರ್ತಾರೆ. ಈಗಿರೋರಿಗೆ ಸೊ ಈ ತರ ಎಲ್ಲ ಬರ್ತಿದೆ. ಸೊ ಹಂಗಾಗಿ ಜಿಮ್ ಅನ್ನೋದು ಒಂದು ಪೂರ್ತಿ ನೆಗೆಟಿವ್ ಆಗಿ ನೋಡ್ಬಿಡಿ, ಅದೊಂದು ಎಕ್ಸರ್ಸೈಸ್ ಅಷ್ಟೇ, ಆ ಫಾರ್ಮ್ ಚೇಂಜ್ ಆಗಿದೆ ಅಷ್ಟೇ. ಜಿಮ್ ಯಾಕೆ ಅಂತಂದ್ರೆ ಜಿಮ್ ಸ್ಪೆಸಿಫಿಕ್ ಆಗಿ ಮಸಲ್ಗೂ ಇಲ್ಲಿ ನಾವು ಇದು ಮಾಡ್ತೀವಿ, ವರ್ಕೌಟ್ ಮಾಡಿಸ್ತೀವಿ.